ಯಾವ ಟೆಂಪಲ್ ಇದು? ನಿಮ್ಗೆ ಇನ್ನು ಇದು ಗೊತ್ತಾ? ಅಂದ್ರೆ ನಾವು ಮೈಸೂರು ಟು ಅರಸೀಕೆರೆ ಹೋಗುವಾಗ ಟ್ರೈನ್ ನಲ್ಲಿ ಯಾವಾಗ್ಲೂ ಇದೊಂದು ದೇವಸ್ಥಾನ ನೋಡ್ತಾ ಇದ್ದೆ. ಇಲ್ಲಿಗೆ ಯಾವಾಗ್ಲೂ ಬರ್ಬೇಕು ಅನ್ಕೊಳ್ತಿದ್ದೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕು? ಟ್ರೈನ್ ಅಲ್ಲಿ ಅಲ್ಲೇ ನೋಡು, ಅದು ಆ ಕಡೆ ಕಾಣಿಸ್ತಿದ್ಯಲ್ಲ, ಅದೇ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅದು. ಸೊ ನಾನು ಪ್ರತಿ ಸರಿ ಅನ್ಕೊಳ್ತಿದ್ದೆ ಈ ದೇವಸ್ಥಾನಕ್ಕೆ ಒಂದ್ಸರಿ ಬರ್ಬೇಕು ಅಂತ. ಇವತ್ತು ಬಂದಂಗಾಯ್ತು ನೋಡು, ಯೋಗ. ಚೆನ್ನಾಗಿ ದೊಡ್ಡ ದೇವಸ್ಥಾನ ಕಣೋ, ಮಕ್ಕಳೆಲ್ಲ ಬೇಸಿಗೆಯಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಇಲ್ಲಿ. ನದಿ ಪಕ್ಕನೇ. ಹಾ ಕಣೋ, ಅಲ್ಲಿವರೆಗೂ ಹೆಂಗ್ ಹೋದ್ರು? ನೋಡು ಎಷ್ಟು ಚೆನ್ನಾಗಿದೆ. ಅಲ್ಲಿ ಗೋಪುರ ಒಂಥರ ವೃಂದಾವನ ತರ ಇದೆಯಲ್ಲೋ, ಚೆನ್ನಾಗಿದಲ್ವಾ? ಎಷ್ಟು ಚೆನ್ನಾಗಿದೆಯೋ. ಬರೋ ನಾನು ಬಾ ನಿಧಾನ ಬಾ. ವಾವ್, ಚೆನ್ನಾಗಿದೆ ಕಣ ಇದೊಂಥರ ಪ್ಲೇಸ್. ಟೆಂಪಲ್ ಹೆಸರೇನು ಅರ್ಕೇಶ್ವರನ? ದೇವಸ್ಥಾನದ ಹೆಸರು ಅರ್ಕೇಶ್ವರ. ಬೇಸಿಗೆ ಕಾಲದಲ್ಲಿ ಬಂದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಗೊತ್ತಾ ಮಕ್ಕಳು. ಅಲ್ಲಿ ಇದೆಯಲ್ಲ, ಅಲ್ಲೇ ಇದು ಬ್ರಿಡ್ಜ್, ಅದು ರೈಲ್ವೆ ಟ್ರ್ಯಾಕ್ ಅಲ್ವಾ ಆ ಕಡೆ? ಇದು ಮಾಮೂಲಿ ವೆಹಿಕಲ್ ರೈಲ್ವೆ ಬ್ರಿಡ್ಜ್. ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ, ಅಲ್ಲಿವರೆಗೂ ಹೋಗ್ಬೋದು. ಅಲ್ವಾ? ಈ ಕಡೆಯಿಂದ ಹೋಗೋಣ ನಿಂತ್ಕೊಂಡು. ಇಲ್ಲಿ ಕುತ್ಕೊಂಡು ಧ್ಯಾನ ಬೇರೆ ಮಾಡ್ಬೋದು ಕಣೋ. ಗಾಜದೆ ಕಣ ಜೋಪಾನ. ಸ್ನಾನ ಮಾಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತಲ್ವಾ ಇಲ್ಲಿ. ಹೆಂಗೋ ಕಟ್ಟಿದ್ರಿದ್ನ ಮಧ್ಯದಲ್ಲಿ. ಮಳೆಗಾಲದಲ್ಲಿ ತುಂಬಾ ಹೋಗುತ್ತೆ ಅನ್ಸುತ್ತೆ ಅಲ್ವಾ ಇದು? ಸ್ವಲ್ಪ ಇಲ್ಲಿವರೆಗೂ ನೀರ್ ಬರ್ತದೆ. ಬಾಬು ಕಣೋ, ಎಲ್ಲಿ ಇಲ್ಲಿ ಹಿಂಗ್ ಬಂದೋಯ್ತು. ಏನೋ ಹೆಂಗಂತೀಯ? ನಿಜ, ನೋಡೋಣ ತಾಳು. ಸುಮ್ನಿರೋ, ಏನ್ ಹುಡುಗಾಟ ಆಡ್ತೀಯಾ? ಲೋ, ಇದನ್ನ ಅರ್ಧನೇ ಕಟ್ಬಿಟ್ಟಿದಾರಲ್ಲ ಇದನ್ನ. ನೋಡಲ್ಲ, ಅಷ್ಟು ಜನ ಮೀನ್ ಹಿಡಿತಿದಾರೆ. ನೋಡಲ್ಲ ಎಷ್ಟು ಜನ ಮೀನ್ ಹಿಡಿತಿದಾರೆ. ಮೀನ್ ವಾವ್, ಅಲ್ಲಿ ಕುತ್ಕೊಂಡವ್ರೆಲ್ಲ ಗೋಪುರ ಏನೋ ಈ ತರ ಟೆಂಪಲ್ ಹತ್ರ ಈ ತರ ಚೆನ್ನಾಗಿ ಕಟ್ಟಿದಿರಲ್ಲ. ಒಂದ್ ಅರಳಿ ಮರ, ಒಂದ್ ಗೋಪುರ. ಬಾರೋ ಮೀನ್ ಹಿಡಿಯೋದ್ ನೋಡೋಣ ಹೋಗಿ. ಬಾರೋ ಹೋಗಿ ನೋಡೋಣ ಹೆಂಗ್ ಹಿಡಿತಿದಾರೆ ಮೀನು ಅಂತ. ಗೊತ್ತ ಹುಡುಗರು, ಅಯ್ಯೋ ಆಮೇಲೆ ತರ್ಸ್ಕೊಡಿ ಮತ್ತೆ ನಿನ್ಗೂ ನನಗೂ. ಏನ್ ರಾಗಿ ಇಷ್ಟ? ಇದು ಬಂದು ಮೈದಾ ಹಸಿಟ್ಟು, ಇದ್ರದ್ದು ಅದು ಅಕ್ಕಿದು ತೌಡು ಬರುತ್ತೆ ನೋಡಿ, ಕಾಲಿಸ್ ತೌಡು, ಅದು ಮತ್ತೆ ಮೈದಾ ಹಸಿಟ್ಟು, ಮತ್ತೆ ಬನ್ನು ಬ್ರೆಡ್. ಬ್ರೆಡ್. ಹೌದು, ಇಷ್ಟು ಹಾಕಿ. ಎರೆಹುಳು ಏನಲ್ಲ? ಎರೆಹುಳ ಅಲ್ಲ, ಇದು ತೌಡು, ಪಾಲಿಸ್ ತೌಡು. ಅದನ್ನ ತಿನ್ನಕ್ಕೆ ಮೇನ್ ಪಾಲಿಸ್ ತೌಡೇ ಇದಕ್ಕೆ ಮುಖ್ಯ. ಈ ಉಂಡಿಗೆ, ಈ ಇದಕ್ಕೆ ಹಿಟ್ಟಿಗೆ ನಿಮ್ಗೆ ಪಾಟ್ಲ ಮೀನು, ಮತ್ತೆ ಇದ್ರ ಮೀನು, ಅದು ಸುರಾಲು, ಮತ್ತೆ ಅದ್ ಬಿಟ್ರೆ ಇದು ಹಿಡಿಯುತ್ತೆ ಕ್ಯಾಟ್ ಫಿಶ್, ಅದ್ ಬಿಟ್ರೆ ಜಿಲೇಬಿ. ಇಷ್ಟು 4 ಮೀನು ಇದಕ್ಕೆ ಗ್ಯಾರಂಟಿ ಬೀಳುತ್ತೆ. ಒಂದು ಮೀನ್ ಸಿಗ್ಬೇಕು ಅಂದ್ರೆ ಎಷ್ಟು ಹೊತ್ತು ಕಾಯ್ಬೇಕಾಗ್ತದೆ? ಪೇಷನ್ಸ್ ಬೇಕು ಮೀನ್ ಹಿಡಿಯಕ್ಕೆ. ಬಟ್ ಸಿಗುತ್ತೆ ಸಿಗಲ್ವಾ ಅನ್ನೋದು ಮುಖ್ಯ ಅಲ್ಲ. ಬಂದು ಹಾಡ್ತೀವಿ, ಒಂದು ಏನೋ ಒಂದು ಶೋ ಸಿಗುತ್ತೆ. ಬಟ್ ಸಿಗುತ್ತೆ ಸಿಗಲ್ವಾ ಅಂದ್ರೆ ಟೆನ್ಷನ್ ಇದೆ. ಸಿಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸಿಕ್ಕರೆ ಶಿಕಾರಿ, ಇಲ್ಲ ಅಂದ್ರೆ ಶಿಕಾರಿ ಇರೋದೇ. ನಾ ಹೇಳೋದು ಶೋಕಿಗೋಸ್ಕರ ಬರೋದು.
ಎರೆಹುಳ ಹಾ ಎರೆಹುಳ. ಎರೆಹುಳಕ್ಕೆ ಬೇಗ ಸಿಗುತ್ತೆ. ಹ್ಮ್ ಎಂತ ಮೀನದು? ಜಿಲೇಬಿ ಜಿಲೇಬಿ ಜಿಲೇಬಿ. ಇಲ್ಲ ಬೇಡ ಬೇಡ ಹಾಕ್ಬಿಡಿ ಬ್ಯಾಗಿ ಪಾಪ. ಎಷ್ಟು ಹಿಡಿದಿದ್ದೀರಾ? ಸಖತ್ತಾಗಿ ನೋಡಿ ಚೀಲ ತೋರ್ಸಪ್ಪ. ರಾಟೆ ಬೀಳ್ತಿ ನೋಡಿ. ಎತ್ಕತ್ತೀನಿ.